ನಾನು ಹಾಕಿರೋ ಗೊಬ್ಬರ ಇದೆ ನೋಡಿರಿ. ತೆಂಗಿನ ಮಟ್ಟೆ, ತಿರ್ಗಾ ಅಡಿಕೆ ಗರಿ, ಈ ಬೇರುಗಳು ನೋಡಿರಿ ಹೆಂಗೆ ಬಿಟ್ಟಿದ್ದಾವೆ. ಅಡಿಕೆ ಗಿಡ ಕುರಿ ಗೊಬ್ಬರ, ದನಿನ ಗೊಬ್ಬರ ಹಾಕಿದ್ದಾರೆ ಅಂತ ಹೇಳ್ತಾರೆ. ನಾನು ಯಾವ ಗೊಬ್ಬರನೂ ಹಾಕಿಲ್ಲ ನೋಡಿರಿ. ಇದು ಹೆಂಗೈತೆ ಬೇರು ನೋಡ್ಬೋದು. ತುಂಬ ಚೆನ್ನಾಗಿ ಬಂದೈತೆ ಅಡಿಕೆ ಗಿಡ. ಇನ್ನು 1 ವರ್ಷ 10 ತಿಂಗಳ ಗಿಡ ಎಷ್ಟು ಚೆನ್ನಾಗೈತೆ ಗೊಬ್ಬರ. ಬಂಗಾರ ಇದು ಅಡಿಕೆ ಗಿಡಗಳಿಗೆ. ನೋಡಿರಿ ಯಾವ ಥರ ಬಂದಿದೆ ಬೇರುಗಳು, ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದ್ರ ಮೇಲೆ ಇನ್ನೂ ಮಣ್ಣು ಹಾಕ್ಬೇಕು, ಹಾಕ್ತೀನಿ ಇಷ್ಟ್ರಾಗೆ. ಗೋರ್ಮೆಂಟ್ ಗೊಬ್ಬರ ಹಾಕ್ಬೇಡ್ರಿ, ಆದಷ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ರಿ. ಇಲ್ಲಾಂದರೆ ಈ ಥರ ತೆಂಗಿನ ಗರಿ, ಈ ಹೊಂಗೆ ಸೊಪ್ಪು ಇದೆಲ್ಲ ಕಟ್ ಮಾಡಿ ಹಾಕ್ರಿ ಅಡಿಕೆ ತೋಟಗಳಿಗೆ. ತಿರ್ಗಿ ಇಲ್ಲಿ ಹೊಲದಲ್ಲಿ ಬೆಳೆಯೋ ಹುಲ್ಲು, ಕಾಂಗ್ರೆಸ್ಸು ಇದ್ಯಾವುದು ಕಡೆಗೆ ಹಾಕ್ಬೇಡ್ರಿ. ಎಲ್ಲ ಗಿಡದ ಬಡ್ಡಿಗೆ ಹಾಕಿದರೆ ಗೊಬ್ಬರ ಆಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿದೆ ಗಿಡ, ಬೇರು ನೋಡಿರಿ ಎಷ್ಟು ಚೆನ್ನಾಗಿದೆ. ಎಲ್ಲ ಗಿಡಗಳಿಗೆ ಇದೇ ಥರ ಗೊಬ್ಬರನೇ ಹಾಕಿರೋದು ನೋಡಿರಿ. ಇದು ಎಲ್ಲ ಸೆಡೆ ಕಟ್ಟಿಗೆ, ಅಂದರೆ ಸಕ್ಸೆ ಸೊಪ್ಪಿನ ಕಟ್ಟಿಗೆ. ಇದು ಎಲ್ಲ ಪುಡಿಯಾಗಿತ್ತೆ. ನಾವು ಹುಲ್ಲೆಲ್ಲ ಕಡೆಗೆ ಹಾಕಲ್ಲ, ಎಲ್ಲ ಗಿಡದ ಬಡ್ಡಿಗೆ ಹಾಕೋದು. ಈಗ ನೋಡಿರಿ ಏನು ಸೈಜ್ ಐತಿ.